ಇವ್ರ ಸರ್ಕಾರನೇ ಗ್ಯಾರಂಟಿ ಇಲ್ಲ ನನಗೆ. ಅದೇನಾಗುತ್ತೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ನಾವೇನೇನು ತೆಗಿಬೇಕಾಗಿಲ್ಲ, ಅದು ಮಾಡೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ, ಯಾರೂ ತೆಗೆಯಲ್ಲ, ಅದಾಗೆ ಬಿದ್ದೋಗತ್ತೆ. ಕುಮಾರಸ್ವಾಮಿ ಬಳಿಕ ದೇವೇಗೌಡರ ಭವಿಷ್ಯ. ಲೋಕ ಸಂಗ್ರಾಮದಲ್ಲಿ ನಾಮಿನೇಷನ್ ಭರಾಟೆ. ಈಶ್ವರಪ್ಪ, ಪ್ರಭಾ ಮಲ್ಲಿಕಾರ್ಜುನ್, ಶ್ರೀರಾಮುಲು ನಾಮಿನೇಷನ್. ರಂಗೇರಿದ ಅಖಾಡದಲ್ಲಿ ಅಬ್ಬರದ ಪ್ರಚಾರ. ಚುನಾವಣೆ ಹೊತ್ತಲ್ಲೇ ಐಟಿ ಮೆಗಾ ರೇಡ್. ಬೀದರ್ನ ಡಿಸಿಸಿ ಬ್ಯಾಂಕ್ ಮೇಲೆ ದಾಳಿ. ಈಶ್ವರ್ ಖಂಡ್ರೆ ಸಹೋದರ ಅಮರ್ ಖಂಡ್ರೆ ಅಧ್ಯಕ್ಷತೆಯ ಬ್ಯಾಂಕ್. ಕೆಫೆ ಬಾಂಬರ್ ಬಂಧನದಲ್ಲಿ ಕ್ರೆಡಿಟ್ ವಾರ್. ಬಿಜೆಪಿ ಸುಳ್ಳು ಹೇಳ್ತಾ ಇದೆ, ಎನ್ಐಎ ಬಂಧಿಸಿಲ್ಲ. ಪಶ್ಚಿಮ ಬಂಗಾಳ ಪೊಲೀಸರ ಕಾರ್ಯಾಚರಣೆಯಿಂದ ಮಮತಾ ಬ್ಯಾನರ್ಜಿ. ಕಾಡಾನೆಗಳ ಕಾಳಗದ ಮತ್ತೊಂದು ವಿಡಿಯೋ ವೈರಲ್. ಕಾದಾಟದಲ್ಲಿ ದಂತ ಕಳೆದುಕೊಂಡ ಒಂದು ಆನೆ. ಹಾಸನ ಬೇಲೂರಿನ ಕಡೆಗರ್ಜೆಯಲ್ಲಿ ಘಟನೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಬಾಂಬ್ ವಿಚಾರವೇ ವಾರ್ ಆಗಿ ಮಾರ್ಪಡ್ತಾ ಇದೆ. ಕಾಂಗ್ರೆಸ್ ಬ್ರದರ್ಸ್ ಅನ್ನ ಬಂಧಿಸಲಾಗಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಲೇವಡಿ ಮಾಡಿರುವಂತಹ ಒಂದು ಬೆಳವಣಿಗೆ ನಡೆದಿರೋದು. ಟಿಪ್ಪು ಸುಲ್ತಾನ್ನ ಹೊಗಳು ಭಟ್ಟರು ಅಧಿಕಾರದಲ್ಲಿದ್ದಾರೆ. ಭಯೋತ್ಪಾದಕರು ಮುಕ್ತವಾಗಿ ಓಡಾಡ್ತಾ ಇದ್ದಾರೆ. ಐಸಿಸ್ ಉಗ್ರರು ಇಂದು ರಾಜ್ಯದಲ್ಲಿ ಅಂಗಡಿಯನ್ನ ತೆರೆಯಲಿದ್ದಾರೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರ ನೀತಿ. ಸಿದ್ದರಾಮಯ್ಯ ನೀತಿಯೇ ಕಾರಣ ಅಂತ ಕೆಫೆ ಬ್ಲಾಸ್ಟ್ ವಿಚಾರದಲ್ಲಿ ಮತ್ತೆ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಂತೆ, ಅದರಲ್ಲೂ ಪ್ರಮುಖವಾಗಿ ಬಾಂಬ್ ಇಟ್ಟವನನ್ನ ಅರೆಸ್ಟ್ ಮಾಡ್ತಾ ಇದ್ದಂತೆ ಬಿಜೆಪಿ ಈ ರೀತಿ ಟ್ವೀಟ್ ಮಾಡಿದೆ. ಎನ್ಐಎ ಅರೆಸ್ಟೆಡ್ ಕಾಂಗ್ರೆಸ್ ಬ್ರದರ್. ಕಾಂಗ್ರೆಸ್ನ ಸಹೋದರರನ್ನ ಎನ್ಐಎ ಅರೆಸ್ಟ್ ಮಾಡಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಲೇವಡಿಯನ್ನ ಮಾಡಿರೋದು. ಈ ಮೂಲಕ ಕಿಚ್ಚಾಯಿಸುವಂತಹ ಕೆಲಸ, ಕಾಂಗ್ರೆಸ್ಗೆ ತಿವಿಯುವಂತಹ ಕೆಲಸವನ್ನ ಬಿಜೆಪಿ ಮಾಡಿದೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಬಂಧನ ಆಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ಸ್ ಪಶ್ಚಿಮ ಬಂಗಾಳ ತಲುಪಿದ ಹೇಗೆ ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿರೋದು. ಹಾಗಾದ್ರೆ ಬ್ಲಾಸ್ಟ್ ಸಂಭವಿಸಿದ ನಂತರದಲ್ಲಿ ಇಲ್ಲಿಂದ ಅಲ್ಲಿವರೆಗೂ ತಲುಪಿದ ಹೇಗೆ, ಇದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ರಾಮೇಶ್ವರಂ ಕೆಫೆ ಸ್ಫೋಟ ನಡೆಸಿದ್ದ ಮುಸಾಫರ್, ಸ್ಫೋಟದ ಬಳಿಕ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ, ಅದರ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಬಿತ್ತರಿಸಿತ್ತು. ಸ್ಫೋಟದ ಬಳಿಕ ಬಿಎಂಟಿಸಿ ಬಸ್ನಲ್ಲಿ ಈತ ಪ್ರಯಾಣಿಸಿದ್ದಾನೆ. ಬಿಎಂಟಿಸಿ ಬಸ್ನಲ್ಲಿ ಗೊರಗುಂಟೆ ಪಾಳ್ಯವನ್ನ ಈತ ತಲುಪಿದ್ದ. ಅಲ್ಲಿಂದ ಕೆಎಸ್ಆರ್ಟಿಸಿ ಬಸ್ ಹತ್ತಿ ತುಮಕೂರಿಗೆ ಹೋಗಿದ್ದ. ತುಮಕೂರಿನಿಂದ ಬಳ್ಳಾರಿ, ಬಳ್ಳಾರಿ ಮೂಲಕ ಕಲಬುರಗಿ, ಕಲಬುರಗಿಯಿಂದ ಆಂಧ್ರ ಪ್ರದೇಶದ ನೆಲ್ಲೂರು, ಹೀಗೆ ಸಾಗಿತ್ತು ಈತನ ಪ್ರಯಾಣ. ಆಂಧ್ರದಿಂದ ಸೀದಾ ಈತ ಹೋಗಿದ್ದು ಒಡಿಶಾ ಮಾರ್ಗವಾಗಿ ಕೋಲ್ಕತ್ತಾ, ಹೀಗೆ ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರ್ತಕ್ಕಂಥ ರಾಮೇಶ್ವರಂ ಕೆಫೆನಲ್ಲಿ ಬ್ಲಾಸ್ಟ್ ಮಾಡಿದ ನಂತರದಲ್ಲಿ ಈತ ಬಿಎಂಟಿಸಿ ಬಸ್, ಅದಾದ ನಂತರದಲ್ಲಿ ಕೆಎಸ್ಆರ್ಟಿಸಿ ಬಸ್, ಅದಾದ ನಂತರದಲ್ಲಿ ಆಂಧ್ರದಿಂದ ಒಡಿಶಾ ಮಾರ್ಗವಾಗಿ ಕೋಲ್ಕತ್ತಾ ತಲುಪಿದ್ದಾನೆ. ಕಂಪ್ಲೀಟ್ ಈತನ ಚಲನವಲನದ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುನೀಲ್, ಯಾವಾಗ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತೋ ಅಲ್ಲಿಂದ ಈ ಕ್ಷಣದವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ಪ್ರತಿಯೊಂದು ಸುದ್ದಿಯೂ ಕೂಡ ಸತ್ಯಕ್ಕೆ ಹತ್ತಿರವಾದದ್ದು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ತುಮಕೂರು ಅಲ್ಲಾತನ ಓಡಾಟದ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಬಿಎಂಟಿಸಿ ಬಸ್, ಅದರ ಬಗ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಹಾಗೆ ಫೋಟೋಗಳನ್ನ ಕೊಟ್ಟಿದ್ವಿ. ಅದಾದ ನಂತರದಲ್ಲಿ ಆತನ ರೂಟ್ ಮ್ಯಾಪ್, ಬೆಂಗಳೂರಿನ ರಾಮೇಶ್ವರಂ ಕೆಫೆಯಿಂದ ಕೋಲ್ಕತ್ತಾವರೆಗೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಬಳಿಯಲ್ಲಿರೋದು, ಹಂಚಿಕೊಳ್ತಾ ಹೋಗೋದಾದ್ರೆ.
ಎಸ್ ಸ್ಮಿತಾ, ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸ್ಫೋಟ ಆದ ನಂತರ ಏನೇನಾಯಿತು, ಯಾವ ರೀತಿ ಈ ಸ್ಫೋಟವನ್ನು ನಡೆಸಿದಂತಹ ಮುಸಾವಿರ್ ಹುಸೇನ್ ಶಾಜೀಬ್ ಕೋಲ್ಕತ್ತಾ ತಲುಪಿದ, ಈ ಎಲ್ಲ ವಿಚಾರಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಆ್ಯಕ್ಚುಲಿ NIA ಅಧಿಕಾರಿಗಳು ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು IB ಇರ್ಬೋದು, ಅದೇ ರೀತಿ ತೆಲಂಗಾಣದ CICL ಇರ್ಬೋದು, ನಮ್ಮ ಬೆಂಗಳೂರು ಪೊಲೀಸರು ಇರ್ಬೋದು, ಇವರೆಲ್ಲರೂ ಕೂಡ ಆರೋಪಿ ಹೋಗಿದ್ದಂತಹ ಜಾಡನ್ನು ಹಿಡಿದು ಅವರು ಕೂಡ ಹಿಂದುಗಡೆ ತೆರಳಿದ್ರು. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕಾಗತ್ತೆ. ಇಡೀ ಪ್ರಕರಣದಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳು, ಒಂದು ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಹುಸೇನ್, ಇವರಿಬ್ಬರು ಕೂಡ ಈ ಒಂದು ಬಾಂಬ್ ಬ್ಲಾಸ್ಟ್ನ ಎಕ್ಸಿಕ್ಯೂಟ್ ಮಾಡಿದಂಥವ್ರು. ಅದರಲ್ಲಿ ಬ್ಲಾಸ್ಟ್ ಜಾಗಕ್ಕೆ ಬಂದು ಬಾಂಬ್ ಇಟ್ಟು ಹೋಗಿದ್ದು ಇದೇ ಮುಸಾವಿರ್ ಹುಸೇನ್ ಶಾಜೀಬು. ಇದಕ್ಕೆ ಎಲ್ಲ ರೀತಿಯ ಪ್ಲಾನಿಂಗ್ ಮಾಡಿ ನೆರವು ಕೊಟ್ಟಿದ್ದು ಅಬ್ದುಲ್ ಮತೀನ್ ತಾಹಾ. ಈ ಅಫೆನ್ಸ್ ಆದ ನಂತರ, ಅಂದರೆ ಬ್ಲಾಸ್ಟ್ ಆದ ನಂತರ, ಬಾಂಬ್ ಇಟ್ಟು ಹೋದ ನಂತರ ಇಬ್ಬರು ಕೂಡ ಎರಡೆರಡು ಮಾರ್ಗಗಳಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ಮುಸಾವಿರ್ ಹುಸೇನ್ ಶಾಜೀಬು BMTC ಬಸ್ನಲ್ಲೇ, ಅಂದರೆ ಬೇರೆ ಬೇರೆ ಬಸ್ಸುಗಳನ್ನು ಕ್ಯಾಚ್ ಮಾಡ್ತಾ ಗೊರಗುಂಟೆಪಾಳ್ಯ ಬಂದಿದ್ದ, ಅಲ್ಲಿಂದ KSRTC ಬಸ್ನಲ್ಲಿ ತುಮಕೂರುವರೆಗೂ ಕೂಡ ಬಂದಿದ್ದ, ಅಲ್ಲಿಂದ ಮತ್ತೊಂದು ಬಸ್ನ ಚೇಂಜ್ ಮಾಡಿ ನಂತರ ಬಳ್ಳಾರಿ ಹೋಗಿ, ಬಳ್ಳಾರಿಯಿಂದ ನೆಕ್ಸ್ಟು ಆತ ಕಲಬುರಗಿ ತಲುಪಿದ್ದ. ಕಲಬುರಗಿಯಿಂದ ಆತ ಹೇಗೆ ಹೋದ ಅನ್ನುವಂಥದ್ದು ಗೊತ್ತಿಲ್ಲ, ಆದರೆ ನೆಲ್ಲೂರುವರೆಗೆ ಹೋಗಿದ್ದ ಅನ್ನುವಂಥದ್ದು ಮಾಹಿತಿ ತನಿಖೆ ವೇಳೆ ಗೊತ್ತಾಗಿತ್ತು. ನೆಲ್ಲೂರಿನಿಂದಲೂ ಕೂಡ ಬೈ ರೋಡ್ ಆತ ಒಡಿಶಾ ಮಾರ್ಗವಾಗಿ ಅಂತಿಮವಾಗಿ ಕೋಲ್ಕತ್ತಾ ತಲುಪಿರೋ ಬಗ್ಗೆ ಈಗ ತನಿಖಾಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗಿರುವಂಥದ್ದು. ಸೊ ಈತ ಹೋಗಿ ಒಂದೆರಡು ದಿನ ಆದ ಬಳಿಕ ಕೇಂದ್ರ ತನಿಖಾ ಸಂಸ್ಥೆಗಳು ಈತ ಹೋದ ಹಾದಿಯಲ್ಲೇ ಹೋಗಿದ್ರು, CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದರು. ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಇದೆಲ್ಲೂ ಕೂಡ ಡೈರೆಕ್ಟ್ ಆದಂತಹ ರೂಟ್ಗಳನ್ನು ಬಳಸ್ಕೊಂಡಿಲ್ಲ ಅನ್ನುವಂಥದ್ದು. ಅಂದರೆ ಡೈರೆಕ್ಟ್ ರೂಟ್ ಇದ್ದರೂ ಕೂಡ ಆ ಮೂಲಕ ಹೋಗದೆ ತನಿಖಾಧಿಕಾರಿಗಳ ದಿಕ್ಕು ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ರೂಟ್ಗಳಲ್ಲಿ ಪ್ರಯಾಣ ಮಾಡಿ ಅಂತಿಮವಾಗಿ ಆತ ಕೋಲ್ಕತ್ತಾ ತಲುಪಿದ್ದ ಅನ್ನುವಂಥದ್ದು ಮಾಹಿತಿ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಸುನಿಲ್. ಕೇವಲ ಮುಸಾಫಿರ್ ಮಾತ್ರವಲ್ಲ, ಈತನ ಜೊತೆಯಲ್ಲೇ ಬಂಧನಕ್ಕೆ ಒಳಪಟ್ಟಿರುವ ಮತ್ತೋರ್ವ ಅಬ್ದುಲ್ ಮತೀನ್ ತಾಹಾ, ಈತನ ಚಲನವಲನದ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ತಮಿಳುನಾಡು ಮಾರ್ಗದ ಮೂಲಕ ಈತ ಪ್ರಯಾಣವನ್ನ ಬೆಳೆಸಿದ್ದ. ಪರಸ್ಪರ ಸಂಪರ್ಕದಲ್ಲಿದ್ರೂ ಕೂಡ ಇಬ್ರು ಅನುಸರಿಸಿದ್ದು ಬೇರೆ ಬೇರೆ ರೂಟ್. ಒಬ್ಬ ಆಂಧ್ರ ಒಡಿಶಾದ ಮೂಲಕ ಕೋಲ್ಕತ್ತಾವನ್ನ ತಲುಪಿದ್ರೆ ಮತ್ತೋರ್ವ ಅನುಸರಿಸಿದ ಮಾರ್ಗವೇ ಮತ್ತೊಂದು ತಮಿಳುನಾಡು ಮೂಲಕ ಈತ ಕೋಲ್ಕತ್ತಾವನ್ನ ತಲುಪಿರೋದು. ರಹಸ್ಯವಾಗಿ ಅಡುಗುತಾಣದಲ್ಲಿ ಶಂಕಿತ ಉಗ್ರರಿಬ್ರು ಕೂಡ ತಂಗಿದ್ರು. ಕೋಲ್ಕತ್ತಾದಿಂದ ಮತ್ತೆ ಬೇರೆ ಕಡೆಗೆ ಹೋಗೋ ಪ್ಲಾನ್ ಇತ್ತು, ಆದ್ರೆ ಅಷ್ಟರಲ್ಲೇ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ NIA ಅಧಿಕಾರಿಗಳು. ರೈಟ್, ಡೀಟೇಲ್ಸ್ ಕೊಟ್ಟಿದ್ರು ನಮ್ಮ ಪ್ರತಿನಿಧಿ ಸುನಿಲ್. ನೋಡಿ, ಇಬ್ಬರು ಪ್ರತ್ಯೇಕ ಮಾರ್ಗವಾಗಿ ಕೋಲ್ಕತ್ತಾವನ್ನ ತಲುಪಿರೋದು. ಈಗ ಅಬ್ದುಲ್ ಮತೀನ್ನ ರೂಟ್ ಮ್ಯಾಪ್ ಕೂಡ, ಅಂದ್ರೆ ಹೇಗೆ ಈತ ಕೋಲ್ಕತ್ತಾವರೆಗೂ ಪ್ರಯಾಣ ಮಾಡ್ದ ಅದರ ಡೀಟೇಲ್ಸ್ ಕೂಡ ಇರೋದು. ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಎಸ್ ಸ್ಮಿತಾ, ಇಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದರೆ, ಇಬ್ಬರು ಕೂಡ ಹೋಗಬೇಕಾಗಿದ್ದಂತಹ ಡೆಸ್ಟಿನೇಷನ್, ಅಂದರೆ ರೀಚ್ ಆಗಬೇಕಾಗಿದ್ದಂತಹ ಡೆಸ್ಟಿನೇಷನ್ ಒಂದೇ ಆದರೂ ಕೂಡ ಒಟ್ಟಿಗೆ ಪ್ರಯಾಣ ಮಾಡಿರಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ವೇಳೆ ಇಬ್ಬರು ಒಟ್ಟಿಗೆ ಪ್ರಯಾಣವನ್ನು ಮಾಡಿದರೆ ಎಲ್ಲೋ ಒಂದು ಕಡೆ ಯಾರಾದರೂ ತಮ್ಮನ್ನು ಪತ್ತೆ ಹಚ್ಚುವಂಥ ಸಾಧ್ಯತೆ ಇರುತ್ತೆ, ಅಥವಾ ಇಬ್ಬರು ಕೂಡ ಒಟ್ಟಿಗೆ ಅರೆಸ್ಟ್ ಆಗುವಂಥ ಒಂದು ಚಾನ್ಸಸ್ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಬ್ಬರು ಕೂಡ ಪ್ಯಾರಲಲ್ ರೂಟ್ಗಳಲ್ಲಿ ಪ್ರಯಾಣವನ್ನು ಮಾಡಿದರು. ಆದರೆ ಇಬ್ಬರು ಕೂಡ ಪರಸ್ಪರ ಸಂಪರ್ಕದಲ್ಲಿದ್ದರು. ಮುಸಾವಿರ್ ಹುಸೇನ್ ತಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅನ್ನುವಂಥದ್ದನ್ನು ಗಂಟೆಗೂ ಈ ತನ್ನ ಮತ್ತೊಬ್ಬ ಪಾರ್ಟ್ನರ್ ಆಗಿರುವಂತಹ ಅಬ್ದುಲ್ ಮತೀನ್ ತಾಹಾಗೆ ಅಪ್ಡೇಟ್ ಮಾಡ್ತಿದ್ದ. ತಾನು ಇಂಥ ರೂಟಲ್ಲಿ ಹೋಗ್ತಾ ಇದ್ದೀನಿ, ಇಂಥದ್ದೇ ಕಡೆ ರೀಚ್ ಆಗ್ತಿದ್ದೀನಿ, ನಾಳೆ ಎಲ್ಲಿಗೆ ರೀಚ್ ಆಗ್ತಿದ್ದೀನಿ, ಇದೆಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತಿದ್ದ. ಸೊ ಈ ಬ್ಲಾಸ್ಟ್ ಒಂದು ಕಡೆ ಆಯಿತು ಅಂದರೆ, ಮತ್ತೊಂದು ಕಡೆಯಲ್ಲಿ ಅಬ್ದುಲ್ ಮತೀನ್ ತಾಹಾ ತಮಿಳುನಾಡು ಮಾರ್ಗವಾಗಿ ಕೋಲ್ಕತ್ತಾ ತಲುಪಿದ ಅನ್ನುವಂಥದ್ದು ವಿಚಾರ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಇಂಥದ್ದೇ ದಿನ ಕೋಲ್ಕತ್ತಾಗೆ ತಲುಪುವಂಥದ್ದು ಮತ್ತು ಅಲ್ಲಿ ಒಂದು ರಹಸ್ಯ ಸ್ಥಳದಲ್ಲಿ ಇಬ್ಬರು ಕೂಡ ಸೇರ್ಕೊಳ್ಳೋಣ ಅನ್ನುವಂಥದ್ದನ್ನು ಮೊದಲೇ ಇವರು ಮಾತಾಡ್ಕೊಂಡಿದ್ರು. ಅದರ ಆ ಪ್ಲಾನ್ ಪ್ರಕಾರ ಇಬ್ಬರು ಕೂಡ ಕೋಲ್ಕತ್ತಾದಲ್ಲಿ ಇರುವಂತಹ ಒಂದು ರಹಸ್ಯ ತಾಣದಲ್ಲಿ ಇಬ್ಬರು ಕೂಡ ಸೇರ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದರೆ, ಇಬ್ಬರಿಗೂ ಕೂಡ ಕೋಲ್ಕತ್ತಾದಲ್ಲಿ ಹೆಲ್ಪ್ ಮಾಡಿದಂತಹ ಪರ್ಸನ್ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಸ್ಥಳೀಯವಾಗಿ ಇವರಿಗೆ ಯಾವುದೇ ರೀತಿಯ ಸಹಾಯ ಇಲ್ಲದೆ ಅಲ್ಲಿನ ಒಂದು ರಹಸ್ಯ ಅಡಗುದಾಣದಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಸಹಾಯ ಮಾಡಿದ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೋಲ್ಕತ್ತಾ ತಲುಪಿದಂತಹ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾಫಿರ್ ಹುಸೇನ್ ಅಲ್ಲಿಂದ ಬೇರೆ ಕಡೆ ಹೋಗುವಂಥ ಒಂದು ಪ್ಲಾನ್ ಇತ್ತು ಅನ್ನುವಂಥ ಒಂದು ಮಾಹಿತಿ ಕೂಡ ಬಂದಿದೆ. ಆದರೆ ಅಷ್ಟರಲ್ಲಿ NIA ಅಧಿಕಾರಿಗಳಿಗೆ ಮತ್ತು ಸೆಂಟ್ರಲ್ IB ಅವರಿಗೆ ಇವ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಕ್ಕಿ ಬೇರೆ ಕಡೆ ಎಸ್ಕೇಪ್ ಆಗೋದಕ್ಕಿಂತ ಮೊದಲೇ ಕೋಲ್ಕತ್ತಾದಲ್ಲಿ ಇಬ್ಬರನ್ನ ಬಂಧಿಸಿರುವಂಥದ್ದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.